ಈ ರೇಸ್ಡ್ ಬಿಗ್ ಬೈ ಬ್ರಿಕ್ ಅಂದರೆ ಒಂದು ಹಡಿಯ ಮೇಲೆ ಇನ್ನೊಂದು ಹಡಿ ಮೂಲಕ ದಿ ಮ್ಯಾಗ್ನಿಫಿಸೆಂಟ್ ಎಡಿಫಿಸ್ ವಿಚ್ ನಾವು ಮ್ಯಾಗ್ನಿಫಿಸೆಂಟ್ ಎಡಿಫಿಸ್ ಅಂದರೆ ಭವ್ಯವಾದ ಕಟ್ಟಡ, ಅಂದರೆ ಹಂತ ಹಂತವಾಗಿ ಒಂದು ಭವ್ಯವಾದ ಕಟ್ಟಡ ಅಂದರೆ ಈ ಸಂವಿಧಾನವನ್ನು ವಿಚ್ ನಾವು ಸ್ಟ್ಯಾಂಡ್ಸ್ ಆ್ಯಸ್ ದಿ ಫಂಡಮೆಂಟಲ್ ರೈಟ್ಸ್, ಮೂಲಭೂತವಾದ ಹಕ್ಕು ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ನಮ್ಮ ಸಂವಿಧಾನದಲ್ಲಿ ಮೂಲಭೂತವಾಗಿರುವಂತಹ ಈ ಹಕ್ಕನ್ನು ಅವರು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಹಂತ ಹಂತವಾಗಿ ನಿರ್ಮಿಸಿದರು. ದೇರ್ ವೇರ್ ಆಫ್ ಕೋರ್ಸ್ ಅದರ್ ಲುಮಿನರೀಸ್ ಆನ್ ದಿ ಕಮಿಟಿ ಲೈಕ್ ದೇರ್ ವೇರ್ ಅದರ್ ಲುಮಿನರೀಸ್ ಅಂದರೆ ಪ್ರಭಾವಿಗಳು ಆನ್ ದಿ ಕಮಿಟಿ ಸಮಿತಿಯಲ್ಲಿ ಇದ್ದರು, ಅಂದರೆ ಬೇರೆಯ ಅಂದರೆ ಮುಖ್ಯವಾದಂಥ ಪ್ರಭಾವ ಬೀರುವಂಥ ವ್ಯಕ್ತಿಗಳು ಆ ಸಮಿತಿಯಲ್ಲಿದ್ದರು. ಅವರು ಯಾರ್ಯಾರು ಅಂದರೆ ಆಲಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ ಆ್ಯಂಡ್ N ಗೋಪಾಲಸ್ವಾಮಿ ಅಯ್ಯಂಗಾರ್. ಆಲಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ ಆ್ಯಂಡ್ N ಗೋಪಾಲಸ್ವಾಮಿ ಅಯ್ಯಂಗಾರ್ ಸಹ ಈ ಸಮಿತಿಯಲ್ಲಿ ಇದ್ದರು. ಹೂ ಆಲ್ಸೋ ಮೇಡ್ ವೈಟಲ್ ಕಾಂಟ್ರಿಬ್ಯೂಷನ್ ಟು ದಿ ಪ್ರಾಸೆಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ಆ್ಯಂಡ್ ಅಂದರೆ ಈ ಸಂವಿಧಾನ ರಚನೆಯಲ್ಲಿ ಇವರ ಕೊಡುಗೆ ಸಹ ಪ್ರಮುಖವಾದದ್ದು. ಬಟ್ ಇಫ್ ದೇರ್ ಈಸ್ ಒನ್ ಪರ್ಸನ್ ಹೂ ವಿಲ್ ಬಿ ರಿಮೆಂಬರ್ಡ್ ಅಂದರೆ ಜ್ಞಾಪಿಸಿಕೊಳ್ಳುವುದು, ಅದು ಯಾರೋ ಒಬ್ಬರನ್ನು ಮಾತ್ರ ನಾವು ಜ್ಞಾಪಿಸಿಕೊಳ್ಳುವುದಾದರೆ ಆ್ಯಸ್ ದಿ ಪೈಲಟ್ ಆಫ್ ದಿ ವೇರಿಯಸ್ ಪ್ರಾವಿಷನ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಸಂವಿಧಾನದ ಬೇರೆ ಬೇರೆ ನಿಬಂಧಗಳನ್ನು ರಚಿಸಿದವರಲ್ಲಿ ಒಬ್ಬರನ್ನು ನಾವು ಜ್ಞಾಪಿಸಿಕೊಳ್ಳುವುದಾದರೆ ಇಟ್ ವಿಲ್ ಬಿ ಶ್ಯೂರ್ಲಿ ಬಿ ಡಾಕ್ಟರ್ ಅಂಬೇಡ್ಕರ್, ಅದು ಖಂಡಿತವಾಗಿಯೂ ಅಂಬೇಡ್ಕರ್ ಅವರಾಗಿರುತ್ತಾರೆ. ಇಟ್ ಡಿವೋಲ್ಡ್ ಆನ್ ಡಾಕ್ಟರ್ ಅಂಬೇಡ್ಕರ್ ಟು ಎಕ್ಸ್ಪ್ಲೇನ್ ವಿತ್ ಎ ಕಾಂಬಿನೇಷನ್ ಆಫ್ ಟ್ಯಾಕ್ಟ್ ಆ್ಯಂಡ್ ಫ್ರ್ಯಾಂಕ್ನೆಸ್. ಡಿವೆಲ್ಡ್ ಒಪ್ಪಿಸಿಕೊಳ್ಳುವುದು, ಅವರು ತನ್ನನ್ನೇ ತಾನು ಹೊಸ ರೀತಿಗೆ ಒಪ್ಪಿಸಿಕೊಂಡರು, ಇದನ್ನು ವಿವರಿಸಲು ವಿತ್ ಎ ಕಾಂಬಿನೇಷನ್ ಆಫ್ ಟ್ಯಾಕ್ಟ್ ಆ್ಯಂಡ್ ಫ್ರ್ಯಾಂಕ್ನೆಸ್ ಅಂದರೆ ಸರಳತೆ ಮತ್ತು ತಂತ್ರಗಾರಿಕೆ ಮುಖಾಂತರ ಇದನ್ನು ವಿವರಿಸಲು ತನ್ನನ್ನು ಅರ್ಪಿಸಿಕೊಂಡರು. ಅಟ್ಮೋಸ್ಟ್ ಪೇಷನ್ಸ್ ದಿ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ದಿ ಡಿಫ್ರೆಂಟ್ ಪ್ರಾವಿಷನ್ಸ್ ಆಫ್ ದಿ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್. ಅಟ್ಮೋಸ್ಟ್ ಪೇಷನ್ಸ್ ತಾಳ್ಮೆ, ಅದರ ಜೊತೆಗೆ ಅದರ ಅರ್ಥಗಳನ್ನು ವಿವರಿಸುವ ಆ್ಯಂಡ್ ಸ್ಕೋಪ್ ಆಫ್ ದಿ ಡಿಫ್ರೆಂಟ್ ಪ್ರಾವಿಷನ್ಸ್ ಆಫ್ ದಿ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅಂದರೆ ಕರಡು ಸಂವಿಧಾನದ ವಿವಿಧ ನಿಬಂಧನೆಗಳ ಉದ್ದೇಶ ಮತ್ತು ಅವುಗಳ ಅರ್ಥವನ್ನು ಅವರು ತಾಳ್ಮೆಯಿಂದ ವಿವರಿಸಿದರು. He had the rare gift of unraveling the most complicated legal concept in a language which the layman understood. He had the rare gift of unraveling ಅಂದರೆ ಅವರಿಗೆ ಒಂದು ವಿಶಿಷ್ಟವಾದ ಒಂದು ಪ್ರತಿಭೆ ಇತ್ತು. ಅನ್ರೆವೆಲಿಂಗ್ ಅನಾವರಣಗೊಳಿಸುವ, ದಿ ಮೋಸ್ಟ್ ಕಾಂಪ್ಲಿಕೇಟೆಡ್ ಅಂದರೆ ಕಷ್ಟಕರವಾದ, ಲೀಗಲ್ ಕಾನ್ಸೆಪ್ಟ್ ಇನ್ ಎ ಲ್ಯಾಂಗ್ವೇಜ್ ಅಂದರೆ ಅಧಿಕೃತವಾದ ಯಾವುದೇ ಒಂದು ವಿಷಯಗಳನ್ನು ಸುಲಲಿತವಾಗಿ ಹೇಳುವಂತಹ ಒಂದು ಭಾಷೆ, ಇನ್ ಎ ಲ್ಯಾಂಗ್ವೇಜ್ ವಿಚ್ ದಿ ಲೇಮೆನ್ ಅಂಡರ್ಸ್ಟುಡ್ ಅಂದರೆ ಸಾಧಾರಣ ಮನುಷ್ಯರು, ಸರಳ ಮನುಷ್ಯರು ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಹೇಳುವಂತಹ ಒಂದು ಪ್ರತಿಭೆ ಅವರಲ್ಲಿ ಇತ್ತು. ಡಾಕ್ಟರ್ ಅಂಬೇಡ್ಕರ್ ಏಡೆಡ್ ಬೈ ದಿ indefatigable constitutional advisor B.N. Rao performed this task matchlessly. Dr. Ambedkar, aided by the indefatigable constitutional advisor B.N. Rao, performed this task matchlessly. Dr. Ambedkar, aided by the indefatigable ಅಂದರೆ ತೃಪ್ತಿದಾಯಕವಲ್ಲದ ಅಂದರೆ ಇವರಿಗೆ ಸಹಾಯ ಮಾಡಲು ತೃಪ್ತಿ ಆಗದಂತಹ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಸಂವಿಧಾನದ ಸಲಹೆಗಾರ B.N. Rao ಪರ್ಫಾರ್ಮ್ ದಿಸ್ ಟಾಸ್ಕ್ ಮ್ಯಾಚ್ಲೆಸ್ಲಿ ಅವರ ಕಾರ್ಯವನ್ನು ಪರಿಪೂರ್ಣವಾಗಿ ನೆರವೇರಿಸಿದರು. ಅಂದರೆ ಇವರಿಗೆ ಸಹಾಯಕರಾಗಿದ್ದಂತಹ B.N. Rao ಅವರ ಕಾರ್ಯವನ್ನು ಪರಿಪೂರ್ಣವಾಗಿ ನೆರವೇರಿಸಿದರು. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಎ ಕ್ಲಿಯರ್ ಪರ್ಸೆಪ್ಷನ್ ಆಫ್ ದಿ ಮ್ಯೂಚುಯಾಲಿಟಿ ಆಫ್ ದಿ 3 pillars ಆಫ್ ದಿ ಸ್ಟೇಟ್, ದಿ ಲೆಜಿಸ್ಲೇಚರ್, ದಿ ಎಕ್ಸಿಕ್ಯೂಟಿವ್ ಆ್ಯಂಡ್ ದಿ ಜುಡಿಷಿಯರಿ. ಅಂದರೆ 3 ಅಂಗಗಳು ಸ್ತಂಭಗಳಾದ ದಿ ಲೆಜಿಸ್ಲೇಚರ್ ಶಾಸಕಾಂಗ, ದಿ ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಆ್ಯಂಡ್ ದಿ ಜುಡಿಷಿಯರಿ ನ್ಯಾಯಾಂಗ. ಈ 3 ಸ್ತಂಭಗಳ ಮ್ಯೂಚುಯಾಲಿಟಿ ಅವಲಂಬನೆಯ ಬಗ್ಗೆ ಕ್ಲಿಯರ್ ಪರ್ಸೆಪ್ಷನ್ ಅಂದರೆ ಸ್ಪಷ್ಟ ಚಿತ್ರಣವಿತ್ತು. ಅಂದರೆ ಅಂಬೇಡ್ಕರರಿಗೆ ಈ 3 ಅಂಗಗಳ ಅವಲಂಬನೆಗಳ ಬಗ್ಗೆ ಸ್ಪಷ್ಟ ಚಿತ್ರಣವಿತ್ತು. He realized that the jurisdiction of each should be clear and untrammeled.
ಅದರ ಜೊತೆಗೆ ಇವರು ಅರಿತುಕೊಂಡಿದ್ದರು ಇವುಗಳ ಪ್ರತ್ಯೇಕತೆ ಮತ್ತು ನಿರ್ಬಂಧವಿಲ್ಲದೆ ಇರುವಿಕೆಯನ್ನು. ಅಟ್ ದಿ ಸೇಮ್ ಟೈಮ್ ಈ ಹ್ಯಾಡ್ ಎ ಸೆನ್ಸ್ ಆಫ್ ದಿ ಇಂಪಾರ್ಟೆನ್ಸ್ ಆಫ್ ದಿ ರೋಲ್ ಆಫ್ ಸಿಟಿಸನ್ಸ್. ಅದರ ಜೊತೆಗೆ ಅವರ ಪ್ರಜೆಗಳ ಇರುವ ಕರ್ತವ್ಯಗಳ ಅರಿವು ಅವರಿಗಿತ್ತು. ದ ಫಾಲೋಯಿಂಗ್ ಅಬ್ಸರ್ವೇಷನ್ ಈ ಮೇಡ್ ಈಸ್ ಸಿಗ್ನಿಫಿಕೆಂಟ್. ಇಂಥವುಗಳನ್ನು ಅವರು ಗುರುತಿಸಿರುವುದು ಬಹಳ ಮುಖ್ಯವಾಗುತ್ತದೆ. ದ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಮೆಂಟಲ್ ಡಾಕ್ಯುಮೆಂಟ್. ಸಂವಿಧಾನ ಎಂಬುದು ಮೂಲ ವರದಿ. ಇಟ್ ಈಸ್ ಎ ಡಾಕ್ಯುಮೆಂಟ್ ವಿಚ್ ಡಿಫೈನ್ಸ್ ದಿ ಪೊಸಿಷನ್ ಆ್ಯಂಡ್ ಪವರ್ ಆಫ್ ದಿ 3 ಆರ್ಗನ್ಸ್ ಆಫ್ ದಿ ಸ್ಟೇಟ್. ಈ ವರದಿಗಳು ಈ ಅಂಗಗಳ ಅಂದರೆ ಜುಡಿಷರಿ, ಲೆಜಿಸ್ಲೇಷನ್, ಎಕ್ಸಿಕ್ಯೂಟಿವ್, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಸ್ಥಾನ ಮತ್ತು ಅವುಗಳ ಶಕ್ತಿಯನ್ನು ವಿವರಿಸುವುದಾಗಿದೆ. ಇಟ್ ಆಲ್ಸೋ ಡಿಫೈನ್ಸ್ ದಿ ಪವರ್ಸ್ ಆಫ್ ದಿ ಎಕ್ಸಿಕ್ಯೂಟಿವ್ ಆ್ಯಂಡ್ ದಿ ಪವರ್ಸ್ ಆಫ್ ದಿ ಲೆಜಿಸ್ಲೇಚರ್ ಆ್ಯಸ್ ಅಗೇನ್ಸ್ಟ್ ದಿ ಸಿಟಿಸನ್. ಇದು ಮತ್ತು ಏನು ವಿವರಿಸುತ್ತದೆ ಅಂದರೆ ಪವರ್ ಆಫ್ ಲೆಜಿಸ್ಲೇಚರ್ ಅಂದರೆ ಶಾಸಕಾಂಗದ ಶಕ್ತಿ ಮತ್ತು ಕಾರ್ಯಾಂಗದ ಶಕ್ತಿಗಳು ಪ್ರಜೆಗಳ ವಿರುದ್ಧವಾಗಿದೆ ಎಂದು ವಿವರಿಸುತ್ತದೆ. ಆ್ಯಸ್ ವಿ ಹ್ಯಾವ್ ಡನ್ ಇನ್ ಅವರ್ ಚಾಪ್ಟರ್ ಡೀಲಿಂಗ್ ವಿತ್ ಫಂಡಮೆಂಟಲ್ ರೈಟ್ಸ್. ಇದನ್ನು ನಾವು ಇದರ ಮುಂಚೆಯೇ ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳಲ್ಲಿ ನೋಡಿದ್ದೀವಿ. ಇನ್ ಫ್ಯಾಕ್ಟ್ ದಿ ಪರ್ಪಸ್ ಆಫ್ ಎ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮೇರ್ಲಿ ಟು ಕ್ರಿಯೇಟ್ ದಿ ಆರ್ಗನ್ಸ್ ಆಫ್ ದಿ ಸ್ಟೇಟ್ ಬಟ್ ಟು ಲಿಮಿಟ್ ದೇಯರ್ ಅಥಾರಿಟಿ. ಅಥಾರಿಟಿ ಎಂದರೆ ಅಧಿಕಾರ, ಪರ್ಪಸ್ ಎಂದರೆ ಉದ್ದೇಶ. ಸಂವಿಧಾನದ ಉದ್ದೇಶ ಕೇವಲ ಈ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗಗಳನ್ನು ರಚಿಸುವುದು ಮಾತ್ರವಲ್ಲ, ಅದರ ಅಧಿಕಾರವನ್ನು ನಿಯಂತ್ರಿಸುವುದಾಗಿದೆ. ಬಿಕಾಸ್ ಇಫ್ ನೋ ಲಿಮಿಟೇಷನ್ ವಾಸ್ ಇಂಪೋಸ್ಡ್ ಅಪಾನ್ ದಿ ಅಥಾರಿಟಿ ಆಫ್ ದಿ ಆರ್ಗನ್ಸ್, ಆದರೆ ಈ ಅಂಗಗಳ ಮೇಲೆ ನಿಯಂತ್ರಣವನ್ನು ಸಾಧಿಸದಿದ್ದಲ್ಲಿ ದೇರ್ ವಿಲ್ ಬಿ ಬಿಗ್ ಕಂಪ್ಲೀಟ್ಲಿ ಟ್ರಯನಿ ಆ್ಯಂಡ್ ಕಂಪ್ಲೀಟ್ಲಿ ಆಪರೇಷನ್. ಟ್ರಯನಿ ಅಂದರೆ ಅರಾಜಕತೆ, ಅಂದರೆ ಅವುಗಳ ಅರಾಜಕತೆ ಶುರುವಾಗುತ್ತದೆ ಎಂದು ಹೇಳುತ್ತಾರೆ. ಅದರಿಂದಲೇ ಅವುಗಳ ಮೇಲೆ ನಿಯಂತ್ರಣ ಸಾಧಿಸುವುದು ಬಹಳ ಮುಖ್ಯವಾಗುತ್ತದೆ. ಜವಾಹರ್ಲಾಲ್ ನೆಹರು ಚೋಸ್ ಡಾಕ್ಟರ್ ಅಂಬೇಡ್ಕರ್ ಟು ಬಿ ದಿ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಜವಾಹರ್ಲಾಲ್ ನೆಹರೂರವರು ಅಂಬೇಡ್ಕರನ್ನು ಮೊದಲ ಕಾನೂನು ಸಚಿವರಾಗಿ ನೇಮಿಸಿದರು, ಅಂದರೆ ಸ್ವತಂತ್ರದ ನಂತರ. This was a recognition of Dr. Ambedkar's skill in the field of law and legislation, as also a tribute to his vision of social justice, a vision which was sought to be infused into the new Indian polity. This was a recognition of Dr. Ambedkar's skill in the field of law and legislation. ಇದು ಅವರಿಗಿದ್ದಂತಹ ಕಾನೂನಿನಲ್ಲಿ ಮತ್ತು ಶಾಸಕಾಂಗದಲ್ಲಿ ಅವರಿಗಿದ್ದಂತಹ ಜ್ಞಾನವನ್ನು ಗುರುತಿಸುವ ವಿಷಯವಾಗಿದೆ. ಅಂದರೆ ಅವರ ಕಾನೂನು ಸಚಿವರಾಗಿರುವುದು ಅವರ ಜ್ಞಾನಕ್ಕೆ ಸಂದ ಗೌರವ. ಆಸ್ ಆಲ್ಸೋ ಎ ಟ್ರಿಬ್ಯೂಟ್ ಟು ಈಸ್ ವಿಷನ್ ಆಫ್ ಸೋಷಲ್ ಜಸ್ಟಿಸ್, ಅಂದರೆ ಅವರ ಸಮಾಜದ ಕಳಕಳಿಗೆ ಅವರಿಗೆ ಸಂದ ಗೌರವ. ಎ ವಿಷನ್ ವಿಚ್ ವಾಸ್ ಸಾಟ್ ಟು ಬಿ ಇನ್ಫ್ಯೂಸ್ಡ್ ಇನ್ ಟು ದಿ ನ್ಯೂ ಇಂಡಿಯನ್ ಪಾಲಿಟಿ, ಅಂದರೆ ಹೊಸ ರಾಜಕೀಯದಲ್ಲಿ ಇದನ್ನು ಅಳವಡಿಸಲಾಗಿದೆ. ಬಟ್ above all, this was a tribute to the success of Baba Saheb Dr. Ambedkar's own campaign against social injustice. Social injustice, ಅನ್ಯಾಯ, ಓನ್ ಕ್ಯಾಂಪೇನ್, ಅವರ ಸ್ವಂತ ವರ್ಗದವರು, ಟ್ರಿಬ್ಯೂಟ್, ಗೌರವ. ಸೊ ಇದು ಮೇಲೆ ನೀಡಿರುವಂತಹ ಎಲ್ಲ ವಿವರಣೆಗಳು ಅವರಿಗೆ ಸಂದ ಗೌರವ. ಏಕೆಂದರೆ ಅವರ ವರ್ಗಕ್ಕೆ ಆದ ಅನ್ಯಾಯದ ವಿರುದ್ಧ ಹೋರಾಡಿರುವ ಸಲುವಾಗಿ ಇವರಿಗೆ ದೊರೆತ ಗೌರವ ಎಂದು ಭಾವಿಸಲಾಗಿದೆ. ಇನ್ ದಿ 4 decades ಆ್ಯಂಡ್ ಮೋರ್ ಸಿನ್ಸ್ ಇಂಡಿಪೆಂಡೆನ್ಸ್, ಅಂದರೆ ಈ 40 ವರ್ಷದಲ್ಲಿ ಮತ್ತು ಸ್ವತಂತ್ರದ ನಂತರ ಮಚ್ ಪ್ರೋಗ್ರೆಸ್ ಹ್ಯಾಸ್ ಬೀನ್ ಅಚೀವ್ಡ್, ಭಾರಿ ಅಭಿವೃದ್ಧಿ ಹೊಂದಲಾಗಿದೆ. ಇನ್ ಪ್ರೊವೈಡಿಂಗ್ ಈಕ್ವಲಿಟಿ ಆಫ್ ಆಪರ್ಚುನಿಟಿ ಟು ದಿ ಪೀಪಲ್, ಈ ಕೆಳಗಿನ ವರ್ಗಗಳಿಗೆ ಅವಕಾಶಗಳನ್ನು ನೀಡುವುದರಲ್ಲಿ ಭಾರಿ ಅಭಿವೃದ್ಧಿ ಹೊಂದಲಾಗಿದೆ ಸ್ವತಂತ್ರದ ನಂತರ. Members of the scheduled caste find doors which had been closed to them for centuries. ಶತಮಾನಗಳಿಂದ ಮುಚ್ಚಲ್ಪಟ್ಟಂತಹ ಬಾಗಿಲುಗಳು ಈ ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ ಕೆಳವರ್ಗದವರಿಗೆ ಬಾಗಿಲು ತೆರೆಯಲಾಗಿದೆ. ಬೀಯಿಂಗ್ ಓಪನ್, ತೆರೆಯಲಾಗಿದೆ. ನೋ ಲೀಗಲ್ ಬಾರ್ಸ್ ಎಕ್ಸಿಸ್ಟ್ ಟುಡೇ ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್ ಆರ್ ಸೆಲ್ಫ್ ಅಡ್ವಾನ್ಸ್ಮೆಂಟ್, ಅಂದರೆ ಸ್ವಂತ ಅನಿಸಿಕೆಗಳನ್ನು ಹೇಳಲು ಯಾವ ನಿರ್ಬಂಧಗಳು ಈ ಕಾಲದಲ್ಲಿ ಇಲ್ಲ. ದೇ ಆರ್ ಎನ್ರೋಲಿಂಗ್ ದೆಮ್ಸೆಲ್ಫ್ ಇನ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್. ದೇ ಆರ್ ಎನ್ರೋಲಿಂಗ್, ತೊಡಗಿಸಿಕೊಂಡಿದ್ದಾರೆ. ದೆಮ್ಸೆಲ್ಫ್ ಇನ್ ದಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಲರ್ನಿಂಗ್, ಅಂದರೆ ಉನ್ನತ ವ್ಯಾಸಂಗದಲ್ಲಿ. ಆ್ಯಂಡ್ ಎಂಟ್ರಿಂಗ್ ಪಬ್ಲಿಕ್ ಸರ್ವಿಸಸ್, ಅಂದರೆ ಸಾಮಾಜಿಕ ಸೇವೆಗಳಲ್ಲಿ.
ಸಾಮಾಜಿಕ ಸೇವೆಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ, ಉನ್ನತ ಶ್ರೇಣಿಯ ವಿದ್ಯಾಭ್ಯಾಸಗಳಲ್ಲಿ ತೊಡಗಿದ್ದಾರೆ ಎನ್ನುವುದನ್ನು ಇಲ್ಲಿ ವಿವರಿಸಲಾಗಿದೆ. ದೇ ಹ್ಯಾವ್ ಕಮ್ ಟು ಆಕ್ಯುಪೈ ಹೈ ಆಫೀಸ್ ಆಫ್ ದಿ ಸ್ಟೇಟ್. ಉದ್ಯೋಗದಲ್ಲಿ ಉನ್ನತ ಅಧಿಕಾರ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಬೋತ್ ಎಟ್ ದಿ ಸೆಂಟರ್ ಆ್ಯಂಡ್ ಇನ್ ದಿ ಸ್ಟೇಟ್, ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ. ಜಡ್ಜಸ್, ಅಂಬಾಸಿಡರ್ಸ್ ಆ್ಯಂಡ್ ಗವರ್ನರ್ಸ್, ನ್ಯಾಯವಾದಿಗಳು, ಅಂಬಾಸಿಡರ್ಸ್ ರಾಯಭಾರಿಗಳು, ಆ್ಯಂಡ್ ಗವರ್ನರ್ಸ್ ರಾಷ್ಟ್ರಪತಿಗಳಾಗಿದ್ದಾರೆ. ರಾಯಭಾರಿಗಳಾಗಿದ್ದಾರೆ, ರಾಷ್ಟ್ರಪತಿಗಳಾಗಿದ್ದಾರೆ. ಅಷ್ಟೇ ಅಲ್ಲದೆ ನ್ಯಾಯವಾದಿಗಳಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಹ್ಯಾವ್ ಬಿನ್ ಡ್ರಾನ್ ಫ್ರಮ್ ದೇಯರ್ ರ್ಯಾಂಕ್ಸ್. ಅಂದರೆ ಈ ಕೆಳಮಟ್ಟದ ವರ್ಗಗಳಿಂದ ಇಂತಹ ಉನ್ನತ ಮಟ್ಟದ ಅಧಿಕಾರಿಗಳು ಬಂದಿದ್ದಾರೆ. ಈ ಪಾಠದ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. And they have acquitted themselves credibility in all these positions of responsibility. ಇಂತಹ ನಂಬಿಕೆಗೆ ಅರ್ಹತವಾದಂತಹ ಜವಾಬ್ದಾರಿಯಲ್ಲಿ ಅವರು ನಂಬಿಕೆಯನ್ನು ಉಂಟು ಮಾಡಿದ್ದಾರೆ.